ಗುರುಗಳೇ, ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಕೊಡ್ತಿರುವಂತಹ ಶತ್ರುಗಳು ಅನುಭವಿಸ್ತಾರೆ ಅಂತ ಹೇಳಿದ್ರಿ. ಈಗ ಆಗ್ತಿರುವಂತಹ ತೊಂದರೆಗಳಿಗೆಲ್ಲ ಅದೇ ಕಾರಣ ಅಂತೀರಾ ಹಾಗಾದ್ರೆ? ನೀನು ದೇವ್ರು ನಂಬೋರು ನಂಬದೇ ಇದ್ದವ್ರಿಗೆ ಎಲ್ಲರಿಗೂ ಒಂದೊಂದು ಗುಟ್ಟಿರುತ್ತೆ. ಅಥವಾ ಅವ್ರುಗಳಿಗೆ ಹೋದಾಗ ಇದು ಆಗೇ ಆಗುತ್ತೆ ಅಂತ ನಾವೇನು ಹೇಳ್ತೀವಿ, ದೇವ್ರ ಪೂಜೆ ಮಾಡಿದ್ರು ಪರವಾಗಿಲ್ಲ, ಪಿತೃಗಳ ಕಾರ್ಯ ಚೆನ್ನಾಗಿ ಮಾಡು ಅಂತ ಹೇಳ್ತೀವಿ. ಸೊ ಪಿತೃ ಕಾರ್ಯ ಚೆನ್ನಾಗಿ ಮಾಡಿದ್ರೆ ನೀನು ದೇವ್ರ ಪೂಜೆ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ತೀವಿ. ಅಂಥ ಸಮಯಕ್ಕೆ ಭಾಳಷ್ಟು ಜನ ಪಿತೃ ಕಾರ್ಯ ಚೆನ್ನಾಗಿ ಮಾಡ್ತಾರೆ. ಕೊನೆ ಕಾಲದಲ್ಲಿ ಕಲಿಯುಗದಲ್ಲಿ ಏನು ಹೇಳುತ್ತೆ ಅಂದರೆ, ತಂದೆ ತಾಯಿನ ಯಾರು ಚೆನ್ನಾಗಿ ನೋಡ್ಕೊತಾರೋ ಧರ್ಮ ರಕ್ಷಣೆ ಭಾಳ ಚೆನ್ನಾಗಿ ನಡೆಯುತ್ತೆ ಅಂತ. ಡಿ ಕೆ ಶಿವಕುಮಾರು ಅನ್ಯಥಾ ಗೊತ್ತಿಲ್ಲದನೋ ಭಾಳಷ್ಟು ತಪ್ಪು ಮಾಡಿರ್ತಾರೆ, ಪೊಲಿಟಿಕಲ್ ತಪ್ಪು ಮಾಡಿರ್ತಾರೆ, ವೈಯಕ್ತಿಕ ತಪ್ಪು ಮಾಡಿರ್ತಾರೆ, ಏನೋ ಮಾಡಿರ್ತಾರೆ ಅಂದಿಟ್ಕೋ, ತಾಯಿನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಪ್ರತಿ ಸಲ ತಿಂಗಳಿಗೆ ಅಮಾವಾಸ್ಯೆ ಪೌರ್ಣಿಮೆ ಮಧ್ಯದಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬ ಅಂತ ಅವ್ರಿಗೆ ಯಾರಿಗೋ ಗುರುಗಳು ಹೇಳಿರ್ತಕ್ಕಂಥದ್ದು. ಆಮೇಲೆ ಭಾಳಷ್ಟು ಜ್ಯೋತಿಷ್ಯ ಪಂಡಿತರಲ್ಲಿ ಇವತ್ತು ಧರ್ಮವಾಗಿರ್ತಕ್ಕಂಥ ವಿಶೇಷ ಅಂದರೆ ಅವ್ರಿಗೆ ಮೊದಲಿಂದ ಒಂದು ಗುರುಗಳು ಅಂತ ಇರ್ತಾರೆ, ಒಂದು ಗೈಡೆನ್ಸ್ ಅಂತ ಕೊಟ್ಟಿರ್ತಕ್ಕಂಥ. ದ್ವಾರಕಾನಾಥ್ ಅವ್ರಿಗೆ ಗುರುಗಳು, ರಾಜಕೀಯ ಗುರುಗಳು. ದ್ವಾರಕಾನಾಥ್ ದತ್ತಾತ್ರೇಯ ಪೂಜೆ ಚೆನ್ನಾಗಿ ಮಾಡಿಸಿದ್ದಾರೆ. ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅಂಥ ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಯಾರು ತಾಯಿನ ಹೋಗಿ ನಮಸ್ಕಾರ ಮಾಡಿ ಪಾದಪೂಜೆಯನ್ನು ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಬರ್ತಾರೋ ಅವರಿಗೆ ಯಾವ ಕಾಲಕ್ಕೂ ಯಾರೂ ಅಡ್ಡಿ ಆತಂಕಗಳು ಮಾಡಲ್ಲ ಅಂತ ಹೇಳುತ್ತೆ. ಸೊ ಅಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಕಬ್ಬಾಳಮ್ಮ ವಿಶೇಷ ಏನು ಅಂದರೆ, ಅವಳು ಮಹಾಕಾಳಿ ಸಂಚಾರದಲ್ಲಿರ್ತಾಳೆ ಅಂತ ಹೇಳುತ್ತೆ. ಸೊ ಈ ಕಾಳಿ ಅಂತ ಹೇಳಿದ್ರೆ ರಕ್ಷೆ ಜೊತೆಗೆ ಯಾವಾಗಲೂ ಜೊತೆಲೇ ಇರ್ತಾಳೆ, ಹಿಂದೆ ಎಲ್ಲಿ ಹೋಗಲ್ಲ. ಸೊ ಅದಕ್ಕೆ ಕೈ ಕಂಕಣ ಕಟ್ಕೋಬೇಕು, ಸೊಂಟಕ್ಕೆ ದಾರ ಕಟ್ಕೋಬೇಕು, ಕಾಲಿಗೆ ಒಂದು ಕಪ್ಪು ದಾರ ಹಾಕ್ಕೋಬೇಕು ಅಂತ ಇರುತ್ತೆ. ಸೊ ಇವರು ಅಕಸ್ಮಾತ್ ಎಲ್ಲಾದರೂ ಮೈಲಿಗೆ ಇರುತ್ತೋ ಇರಲ್ವೋ ಅಂದರೆ ಕಾಳಿಗೆ ಅದೆಲ್ಲ ಇಲ್ಲವೇ ಇಲ್ಲ. ಮೈಲಿಗೆ ಗಿಲ್ಗೆ ಎಲ್ಲ ಲೆಕ್ಕನೇ ಇಲ್ಲ ಅವಳಿಗೆ. ಸ್ಮಶಾನವಾಸಿ ಅವಳಿಗಿಂಥದ್ದೆಲ್ಲ ತಲೆನೇ ಕೆಡಿಸ್ಕೊಳ್ಳ, ಕಟ್ಕ ಸುಮ್ಮನೆ ಅಂತಾಳೆ ಅವಳು. ಆ ಥರದ್ದು ವಿಶೇಷತೆ. ಸೊ ಕಬ್ಬಾಳಮ್ಮ ಬಹಳ ರಕ್ಷೆ ಅವಳಿಗೆ ಇರ್ತಕ್ಕಂಥದ್ದು